ಮದುವೆ ಹೋದ್ರಿ ಸರ್. ಶಿವಣ್ಣ ನಿಮ್ಗೆ ನಂಬಿಕೆ ಐತಿ, ಅವ್ರು ತಗೊಂಡಾರ ಅಷ್ಟೇ. ನೀವು ಏನು ಕೊಟ್ಟರೆ ಅದು ಇರ್ತೈತೆ. ಪೊರ್ಲು ಬಂದ್ರೆ ಸಾಕು. ನಮ್ಮ ಸಾಹೇಬ್ರ ಕಡೆಗೆ ಕೂಲಿಕಾರರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ನಾವು ಗ್ರಾಮ ಪಂಚಾಯತ್ ಮಾಡಿಕೊಂಡು ಬಂದಿದ್ದೀವಿ. ಕೆಲಸ ಕೊಡ್ತೀವಿ ನಾವು ಗ್ರಾಮ ಪಂಚಾಯತ್. ಹೇಳಿ. ಕೂಲಿಕಾರರಿಗೆ ಕೆಲಸ ಬಯಸಿ ಬಂದಿರತಕ್ಕಂಥವ್ರಿಗೆ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಗ್ರಾಮ ಪಂಚಾಯತಿದು. ಆ ಪ್ರಕಾರವಾಗಿ ಕೆಲಸ ಕೊಟ್ಟಿದ್ದೀವಿ. ಇದೇ ವರ್ಷದಲ್ಲಿ 2164 ಜನರಿಗೆ ಕೂಲಿಯನ್ನು ಕೊಟ್ಟಿದ್ದೀವಿ. ಕೂಲಿಕಾರರಿಗೆ ಯಾವತ್ತೂ ಕೂಡ ಕೂಲಿ ಕೊಡಲ್ಲ ಅಂತ ನಾವು ಹೇಳ್ತಿಲ್ಲ. ನೀವೇನು ಈಗ ಮನವಿ ಕೊಟ್ಟಿದ್ದೀರೋ ನಿಮ್ಮ ಗ್ರಾಮದ ಮಣ್ಣು ನಿಮ್ಮ ಊರಿಗೆ ಇರಬೇಕು ಅಂತಕ್ಕಂಥದ್ದು ನನ್ನ ಮೇಲಾಧಿಕಾರಿಗಳಿಗೆ ಈ ಪತ್ರವನ್ನು ಕಳಿಸ್ಕೊಡ್ತೀನಿ. ಸರ್, ಅವ್ರ ಮನವಿ JCP ಬರಂಗಿಲ್ಲ, ಲಾರಿಗಳು ಬರಂಗಿಲ್ಲ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಪತ್ರದ ಸಮೇತ ಇದನ್ನು ಲಗತ್ತಿಸಿ ನನ್ನ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ. ಸರ್, ಒಂದು ವೇಳೆ ನೈಟ್ ಮಾಡ್ತಕ್ಕಂಥ ಅಕಸ್ಮಾತ್ ಫೋನ್ ಬಂತಪ್ಪ ನಿಮಗೆ, ಸಾರ್ವಜನಿಕ ಯಾರೋ ಫೋನ್ ಮಾಡಿದ್ರು ಸರ್ ಈ ತರ ಆಗ್ತೈತಿ ಅಂತ, ಅವಾಗ ಹೆಂಗ್ ಮಾಡ್ತೀವಿ? ಯಾವ ತರ ಕ್ರಮ ತಗೊಳ್ತೀರಿ? ಅಂತವ್ರಿಗೆ ಏನಾದ್ರು ಕ್ರಮ ತಗೊಂಡಿರಿ ನೀವು? ಅವರಿಗೆ ಕಳಿಸ್ಕೊಡ್ತೀನಿ. ಧನ್ಯವಾದ. ಅಲ್ಲ ಸರ್, ನೈಟ್ ನಮಸ್ತೆ ಅಮ್ಮ. ಯಾವ ವಿಷಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಮ್ಮ? ಯಾವ ವಿಷಯಕ್ಕೆ ಸರ್, ನಮಗೆ ಕೆಲಸ ಕೊಟ್ಟದಾರ ಸರ್. ಇಲ್ಲಿವರೆಗೆ ಆದ್ರು ಕೆಲಸ ಕೊಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಅವ್ರು JCP ತಂದ್ರೆ ಮತ್ತೆ ಬಡವರು ಬಗ್ರು ಕೂಲಿ ಕಾರ್ಮಿಕರು ಎಲ್ಲಿ ಹೋಗೋಣ ಸರ್ ನಾವು? ಮತ್ತೆ ರೈತರಿಗೆ ಮಣ್ಣು ನೋಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತೇಳಿ ಅಧಿಕಾರಿಗೆ ಹೇಳ್ತಾರೆ. ಹೇಳ್ತಾರಂದ್ರೆ ನಾವೇ ಎತ್ತು ಕೊಡ್ತಾವ ಸರ್. ನಾವು ರೈತರಿಗೆ ನಾವೆಲ್ಲ ಇದು ಮಾಡಲ್ಲ ಸರ್, ಕೊಡ್ತಾವ ಅವ್ರಿಗೆ ಎತ್ತು ಕೊಡ್ತಾವ. ನಾವು ಗಾಡಿಗೆ ತುಂಬ ಕೊಡ್ತಾವ ಸರ್. ಹೌದಾ? ಹ್ಞೂ ಸರ್. ಈಗ ಏನು ನಿಮ್ಮ ಉದ್ದೇಶ ಏನೀಗ? ಉದ್ದೇಶ ಏನಂದ್ರೆ ಸರ್, ಆ ಕಡೆ ಸೈಡ್ ಒಂದಿಷ್ಟೇ ಸರ್ ನಾವು ಕೂಲಿ ಕಾರ್ಮಿಕರು ಕೆಲಸ ಮಾಡಕ್ಕೆ. ಆದ್ರೆ JCP ತುಂಬಿರೋ ಮತ್ತೆ ನಾವು ಕೂಲಿ ಕಾರ್ಮಿಕರು ಎಲ್ಲಿಗೆ ಹೋಗೋಣ ಸರ್? ಏನು ಬೇರೆ ಕಡೆ ಕೊಡ್ತಾರೆ ಕೆಲಸ ನಿಮಗೆ? ಬೇರೆ ಕಡೆಗೆ ಎಲ್ಲಿ ಇಲ್ಲ ಸರ್ ಕೆಲಸ. ಅಲ್ಲಮ್ಮ, ಈಗ ನಿಮ್ಮ ಅಧಿಕಾರಿ ಹೇಳ್ಬೋದು ನಾವು ಬೇರೆ ಕಡೆ ಕೊಡ್ತೀವಿ ಅಂತ. ಬೇರೆ ಕಡೆಗೆ ಎಲ್ಲಿ ಇಲ್ಲ ಸರ್ ಕೆಲಸ. ಇಲ್ಲೇ ಇರೋದು. ಅಲ್ಲ, ನಿಮಗೆ ಇಲ್ಲಿಂದ ಬೇರೆ ಕಡೆ ಕೆಲಸ ಕೊಡ್ಬೋದು ಅವರು? ಇಲ್ಲ ಸರ್, ಮೆಂಡೇಸ್ ಅಲ್ಲೇ ಸರ್. ನಿಮ್ದು ಅಮೌಂಟ್ ಐತಾ ಕೆಲಸ ಮಾಡೋದು? ಈಗ ಮೊದಲನೇದಾಗಿ ನಿಮಗೆ JCP ಹಚ್ಚೋದ್ರಿಂದ ಏನು ಸಮಸ್ಯೆ ಆಗುತ್ತೆ? ಕೆಲಸ ಒಂದು ತಿಂಗಳ ಮುಗಿತೈತೆ ಸರ್ JCPಗೆ. ಆಮೇಲೆ ನಾವು ಎಲ್ಲಿ ಅಂತ ನೀವು ಹುಡ್ಕೊಂಬರಲ್ಲ, ಎಲ್ಲಿ ಕೂಡ ನಮ್ಮ ಕೆಲಸನ ಅಂತಾರೆ ಕೆಲಸ